ನಮಸ್ಕಾರ ಸ್ನೇಹಿತರೆ. ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಹುಟ್ಟುಹಬ್ಬದಂದು ಪಿನಾಕ ಮತ್ತು ಬೃಂದಾ ವಿಹಾರಿ ಎಂಬ 2 ಹೊಸ ಚಿತ್ರಗಳ ಬಿಡುಗಡೆ ದಿನಾಂಕವನ್ನ ಘೋಷಿಸಿದ್ದಾರೆ. ಇದೇ ವೇಳೆ ಅವರ ಪುತ್ರಿ ಚಾರಿತ್ರ್ಯ ಹಂಚಿಕೊಂಡ ತಂದೆ ಮಗಳ ಡ್ಯಾನ್ಸ್ ವಿಡಿಯೋ ವೈರಲ್ ಆಗಿದ್ದು, ಚಾರಿತ್ರ್ಯ ಅವರ ಭಾವನಾತ್ಮಕ ಪೋಸ್ಟ್ ಗಮನ ಸೆಳೆದಿದೆ. ನಿನ್ನೆಯಷ್ಟೇ ಅರ್ಥಾತ್ ಜುಲೈ 2ರಂದು ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಹುಟ್ಟುಹಬ್ಬ ಆಚರಿಸಿಕೊಂಡ್ರು. ಇದೇ ಸಂದರ್ಭದಲ್ಲಿ ಗಣೇಶ್ ಅವರು 2 ಗುಡ್ ನ್ಯೂಸ್ ಕೊಟ್ಟಿದ್ರು. ಒಂದು ಪಿನಾಕ ಹಾಗೂ ಬೃಂದಾ ವಿಹಾರಿ ಸಿನಿಮಾಗಳ ಬಿಡುಗಡೆ ದಿನಾಂಕದ ಬಗ್ಗೆ ಘೋಷಿಸಿದರು. ಕೇವಲ 15 ದಿನಗಳ ಅಂತರದಲ್ಲಿ ಈ 2 ಬಿಗ್ ಬಜೆಟ್ ಚಿತ್ರಗಳು ಬಿಡುಗಡೆ ಆಗಲಿದೆ. ಇದರ ನಡುವೆಯೇ ನಿರ್ಮಾಪಕಿಯಾಗಿರುವ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪತ್ನಿ ಶಿಲ್ಪಾ ಗಣೇಶ್ ಅವರು ಇದೀಗ ಹೊಸ ಸಿನಿಮಾ ಸಿದ್ಧಪಡಿಸಿದ್ದು, ಅದು ಜುಲೈ 24ರಂದು ಬಿಡುಗಡೆಯಾಗಲಿದೆ. ಚಿತ್ರದ ಹೆಸರು ಪಿಕ್ಚರ್ ಎಂದು. ಇದರ ಮೂಲಕ ಹಿನ್ನೆಲೆ ಗಾಯಕಿಯಾಗಿಯೂ ಎಂಟ್ರಿ ಕೊಡುತ್ತಿದ್ದಾರೆ ಶಿಲ್ಪಾ. ಇವೆಲ್ಲವುಗಳ ನಡುವೆ ಗಣೇಶ್ ಮತ್ತು ಶಿಲ್ಪಾ ಅವರ ಪುತ್ರಿ ಚಾರಿತ್ರ್ಯಳ ಕ್ಯೂಟ್ ವಿಡಿಯೋ ಒಂದು ವೈರಲ್ ಆಗಿದೆ. ಇದರಲ್ಲಿ ಅಪ್ಪ ಗಣೇಶ್ ಮಗಳಿಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ದಾರೆ. ಇದನ್ನು ಚಾರಿತ್ರ್ಯ ಶೇರ್ ಮಾಡಿಕೊಂಡಿದ್ದಾರೆ. ನನ್ನ ಮೊದಲ ಮತ್ತು ಶಾಶ್ವತ ಪ್ರೀತಿ, ನನ್ನ ಸುರಕ್ಷಿತ ಸ್ಥಳ ಮತ್ತು ನನ್ನ ಜೀವನದುದ್ದಕ್ಕೂ ನಾನು ಯಾವಾಗಲೂ ನೋಡುವ ವ್ಯಕ್ತಿ. ಪ್ರೀತಿ ಮತ್ತು ಶಕ್ತಿ ನಿಜವಾಗಿಯೂ ಹೇಗಿರುತ್ತದೆ ಎಂದು ನನಗೆ ಕಲಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ನನ್ನ ದೊಡ್ಡ ಸ್ಫೂರ್ತಿ ಮತ್ತು ನಿಮ್ಮನ್ನು ನನ್ನ ಅಪ್ಪ ಎಂದು ಕರೆಯಲು ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನೀವು ಎಲ್ಲಿದ್ದರೂ ಮನೆ ಯಾವಾಗಲೂ ಇರುತ್ತದೆ. ನಾನು ನಿಮ್ಮನ್ನು ಅನಂತವಾಗಿ ಪ್ರೀತಿಸುತ್ತೇನೆ. ಹುಟ್ಟುಹಬ್ಬದ ಶುಭಾಶಯಗಳು ಎನ್ನುವ ಮೂಲಕ ಮಗಳು ಚಾರಿತ್ರ್ಯ ವಿಡಿಯೋ ಶೇರ್ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಚಾರಿತ್ರ್ಯ ಗಣೇಶ್ ಇದ್ದಾಗಲೇ ಸ್ಯಾಂಡಲ್ವುಡ್ಗೂ ಎಂಟ್ರಿ ಕೊಟ್ಟಿದ್ದು, ಚಮಕ್ ಸಿನಿಮಾದಲ್ಲಿ ಸಣ್ಣದೊಂದು ಪಾತ್ರ ನಿರ್ವಹಿಸಿದ್ರು. ಆದ್ರೆ ನಾಯಕಿಯಾಗಿ ಅವರು ಯಾವಾಗ ಎಂಟ್ರಿ ಕೊಡ್ತಾರೆ ಎನ್ನುವ ಕಾತರದಿಂದ ಕಾಯ್ತಿದ್ದಾರೆ. ಕೆಲ ದಿನಗಳ ಹಿಂದೆ ಅಮ್ಮ ಶಿಲ್ಪಾ ಅವರು ಸದ್ಯ ಅದ್ಯಾವ ರೀತಿಯ ಪ್ಲಾನ್ ಇಲ್ಲ, ಇವಳಿಗೆ ಏನು ಇಷ್ಟನೋ ಅದನ್ನ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಎಂದಿದ್ರು. ಇದರ ಜೊತೆಗೆ ಚಾರಿತ್ರ್ಯ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದು ಸ್ವಲ್ಪ ಕಮ್ಮಿನೇ. ಇದೀಗ ಅಪ್ಪ ಮಗಳ ಕ್ಯೂಟ್ ಫೋಟೋಶೂಟ್ಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ. ಸ್ನೇಹಿತರೆ, ಈ ಕ್ಯೂಟ್ ಅಪ್ಪ ಮಗಳ ಜೋಡಿ ನಿಮ್ಗೆಲ್ಲ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.